ಬನ್ನಿ, ಈ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆ ಯೆಶಯ ಬರೆದ ಗ್ರಂಥ, ಪ್ರವಾದಿಯ ಗ್ರಂಥ 35ನೇ ಅಧ್ಯಾಯ 4ನೇ ವಚನ. ಯೆಶಯ ಬರೆದ ಪ್ರವಾದಿಯ ಗ್ರಂಥ 35ನೇ ಅಧ್ಯಾಯ 4ನೇ ವಚನ. ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ, ನಿಮ್ಮ ದೇವರು ಮುಯ್ಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಈ ವಚನವನ್ನ ಆಶೀರ್ವಾದ ಮಾಡಿಕೊಡಲಿ. ನಮ್ಮ ಜೀವಿತದಲ್ಲಿ ನಾವು ಈ ವಚನವನ್ನ ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಬನ್ನಿರಿ, ನಾವೆಲ್ಲರೂ ಈ ವಚನವನ್ನ ನಾವು ಆಳವಾಗಿ ದೇವರ ವಚನವನ್ನ ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಇಲ್ಲಿ ವಚನವು ಏನು ಹೇಳ್ತಾ ಇದೆ ಅಂದ್ರೆ, ಭಯಪಡರಿ, ನೀವು ಭಯಪಡದೆ ಇರಿರಿ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಹೇಳ್ತಾ ಇದ್ದಾರೆ, ಬಿ ಸ್ಟ್ರಾಂಗ್, ಡು ನಾಟ್ ಫಿಯರ್. ಭಯಪಡಬೇಡಿರಿ, ನೀವು ಧೈರ್ಯವುಳ್ಳವರಾಗಿರಿ. ನಾನು ನಿಮ್ಮ ಏನು ಮೊಯ್ಯನ್ನು ತೀರಿಸಬೇಕೋ ಅದು ನಾನು ನೋಡಿಕೊಳ್ಳುತ್ತೇನೆ. ಅದು ಮಾತ್ರವಲ್ಲ, ನಿಮ್ಮನ್ನು ನಾನು ರಕ್ಷಿಸುತ್ತೇನೆ. ಹಾಲೆಲೂಯಾ. ದೇವರ ವಚನ ಸ್ಪಷ್ಟವಾಗಿ ಬೆಳಗ್ಗೆ ಸಮಯದಲ್ಲಿ ಹೇಳ್ತಾ ಇದೆ. ಎಲ್ಲರೂ ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಆಮೇನ್ ಎಂಬುದಾಗಿ ಹೇಳ್ರಿ. ಈ ದೇವರ ಆತನು ನನ್ನ ಭಯದ ಸಮಯದಲ್ಲಿ, ನನ್ನ ಚಿಂತೆಯ ಸಮಯದಲ್ಲಿ ಆತನು ನನ್ನನ್ನು ಬಲಪಡಿಸುತ್ತಾನೆ, ಆತನು ನನ್ನನ್ನು ಬಲಪಡಿಸುತ್ತಾನೆ ಎಂಬುದಾಗಿ ನಾವೆಲ್ಲರೂ ಈ ಸಮಯದಲ್ಲಿ ದೇವರ ವಚನವನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಒಂದು ಸಾರಿ ಒಂದು ಹುಡುಗ ಇದ್ದ. ಆತನು ಒಂದು ಬಿಸ್ನೆಸ್ ಅನ್ನು ಮಾಡುತ್ತಾ ಇದ್ದಂತೆ. ಯಾವ ಬಿಸ್ನೆಸ್ ಅಂದ್ರೆ, ಒಂದು ಹಲಗೆ ಮರಗಳ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದ. ಮರಗಳನ್ನು ಕೆತ್ತಿ ಅವರಿಗೆ ಎಲ್ಲರಿಗೂ ಡೋರ್ ಮಾಡುವ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದ. ಒಂದು ಸಾರಿ ಒಂದು ಸಂಜೆಯ ಸಮಯದಲ್ಲಿ ಆತನು ಕುಳಿತುಕೊಂಡು ಆತನು ಯೋಚನೆ ಮಾಡುತ್ತಾ ದೀರ್ಘ ಒಂದು ಭಯದಲ್ಲೂ ಯೋಚನೆಯಲ್ಲೂ ಆತನು ಕುಳಿತುಕೊಂಡಿದ್ದ. ಆತನು ಕುಳಿತುಕೊಳ್ಳುವ ಕಾರಣ ಏನಂದ್ರೆ, ಅವನು ಮಾಡ್ತಾ ಇರುವ ಕೆಲಸ, ಬಿಸ್ನೆಸ್, ಆ ಒಂದು ಕಾರ್ಯ ಏನಾಗ್ತಾ ಇದೆ, ಅದು ಭಯಂಕರವಾಗಿ ಅದು ಒಂದು ಸೋಲಲ್ಲಿ ಹೋಗ್ತಾ ಇದೆ. ಅದರಲ್ಲಿ ಅವನಿಗೆ ಯಾವುದೇ ರೀತಿಯಾದ ಆದಾಯವಿಲ್ಲದಿರ ಅವನು ಎಲ್ಲದರಲ್ಲೂ ಅವನಿಗೆ ಸೋಲನ್ನು ನೋಡುವನಾಗಿದ್ದು, ಅವನು ತುಂಬ ಚಿಂತೆ ಪಟ್ಟು ಹೇಗೆ ನನ್ನ ಕುಟುಂಬವನ್ನು ನಾನು ನಡೆಸಲಿ, ಹೇಗೆ ನನ್ನ ಎಲ್ಲ ಕಾರ್ಯವನ್ನು ನಾನು ನಡೆಸಲಿ, ಹೇಗೆ ನನ್ನ ಸಂಬಳವನ್ನು ಕೊಡಲಿ. ಕಾರಣವೇನೆಂದರೆ ಹಣಕಾಸು ಇಲ್ಲ. ಕಾಸು ಇಲ್ದಿರ ಈ ಒಂದು ಪರಿಸ್ಥಿತಿನಲ್ಲಿ ಇರುವಾಗ ಆ ಸಮಯದಲ್ಲಿ ತನ್ನ ಹೆಂಡತಿ ಬಂದು ಎಷ್ಟೋ ಸಾರಿ ಆಕೆಗೆ ಹೇಳ್ತಾ ಇದ್ದಾರೆ, ಈ ಥರ ಭಯ ಪಡಬೇಡ, ನೀನು ಬಿಡು, ಚಿಂತೆ ಪಡಬೇಡ ಎಂಬುದಾಗಿ ಹೇಳಿದರೂ ಕೂಡ ಅವನ ತುಂಬ ಚಿಂತೆಯಲ್ಲಿ, ಭಯಂಕರವಾದ ಒಂದು ಭಾರವಾದ ಒಂದು ಚಿಂತೆಯಲ್ಲಿ ಇರುವಾಗ ಆ ಸಮಯದಲ್ಲಿ ಒಬ್ಬರು ಒಂದು ದಾರಿಯಲ್ಲಿ ನಡ್ಕೊಂಡು ಬರ್ತಾರೆ. ಅವ್ರು ನಡ್ಕೊಂಡು ಬರುವಾಗ ಅವರನ್ನು ನೋಡಿ ಅವರು ಒಂದು ಸ್ಮೈಲ್ ಮಾಡಿ, ಏನಪ್ಪ ಯಾಕೆ ಹಿಂಗೆ ಕುಳಿತಿದ್ಯಾ ಎಂಬುದಾಗಿ ಆತನು ನೋಡಿ ಕೇಳುವಾಗ, ಇವನು ತುಂಬ ಚಿಂತೆಯಲ್ಲಿ ಆ ಒಂದು ಸಂಜೆಯ ಸಮಯದಲ್ಲಿ, ಆ ಕತ್ತಲಾಗುವ ಒಂದು ಸಮಯದಲ್ಲಿ ಅವನು ಕುಳಿತುಕೊಂಡು ಚಿಂತೆಯಲ್ಲಿ ಇರುವಾಗ, ಆಗ ನಾನು ಏನು ಮಾಡೋದು, ನಾನು ಎಷ್ಟು ಕಷ್ಟಪಟ್ರು, ನಾನು ಕೆಲಸ ಮಾಡಿದ್ರು, ಎಷ್ಟೇ ನಾನು ಮಾಡಿದ್ರು ನನಗೆ ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಕುಟುಂಬವನ್ನು ನಡೆಸೋಕ್ಕಾಗ್ತಾ ಇಲ್ಲ, ನಾನು ಮುಂದೆ ನಡೆಯೋಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಆತನು ಭಯಪಟ್ಟು ಇರುವ ಒಂದು ಸಮಯದಲ್ಲಿ ಕುಳಿತು, ನನ್ನ ಕುಟುಂಬದ ಭವಿಷ್ಯ ಏನು ಎಂಬುದಾಗಿ ಆತನಲ್ಲಿ ಕುಳಿತಿರುವಾಗ ಆ ಸಮಯದಲ್ಲಿ ಅಲ್ಲಿ ಬಂದಂಥ ಆ ಒಂದು ವ್ಯಕ್ತಿ, ಆ ಮನುಷ್ಯರು ಅವರು ಬಂದು ಹೇಳಿದ್ರಂತೆ, ಭಯಪಡಬೇಡ, ಧೈರ್ಯವಾಗಿರು, ದೇವರು ನಿನ್ನ ಎಲ್ಲ ಸಂಕಟದಿಂದ ನಿನ್ನನ್ನು ದೇವರು ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ಹೇಳಿದ ವಾಕ್ಯ. ಆ ಮಾತನ್ನು ಆತನು ಕೇಳಿದ ತಕ್ಷಣವೇ ಆ ಹುಡುಗನಿಗೆ ಆತನು ಸಡನ್ ಆಗಿ ಒಂದು ಸರ್ಪ್ರೈಸ್ ಆಗಿ ಆತನು ಏನು ಮಾಡಿದಂತೆ, ಅವನಿಗೆ ಒಂದು 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 ಕತ್ತಲಲ್ಲಿ ಇರುವ ಸಮಯದಲ್ಲಿ ಒಂದು ದೊಡ್ಡ ಬೆಳಕು ಹೇಗೆ ಬಂತು, ಆ ರೀತಿಯಲ್ಲಿ ಅವನ ಮನಸ್ಸಲ್ಲಿ ಒಂದು ಬೆಳಕನ್ನು ಬಂತಂತೆ. ಆ ಮನಸ್ಸಲ್ಲಿ ಬಂದಿದ್ದ ತಕ್ಷಣವೇ ಆತನು ಮತ್ತೆ ಆ ವ್ಯಕ್ತಿ ಹೇಳಿದ್ರಂತೆ, ನೀನು ಭಯಪಡಬೇಡ, ನೀನು ಹೋಗುತ್ತಾ ಇರುವ ಹೋರಾಟ, ನೀನು ಕಷ್ಟಪಡ್ತಾ ಇರುವ ಹೋರಾಟ, ನೀನಿರುವ ಹೋರಾಟ, ಈ ಹೋರಾಟದಲ್ಲಿ ದೇವರು ನಿನ್ನ ಸಂಗಡ ಇದ್ದಾರೆ, ಈ ಹೋರಾಟದಲ್ಲಿ ದೇವರು ನಿನ್ನ ಸಂಗಡ ಇದ್ದಾರೆ, ಈ ಹೋರಾಟದಲ್ಲಿ ದೇವರು ನಿನ್ನನ್ನು ಬಲಪಡಿಸುತ್ತಾರೆ, ಈ ಹೋರಾಟದಲ್ಲಿ ದೇವರು ನಿಮ್ಮನ್ನು ಕಾಯುವರಾಗಿದ್ದಾರೆ, ಈ ಹೋರಾಟದಲ್ಲಿ ದೇವರು ನಿಮ್ಮನ್ನು ಗುಣಪಡಿಸಿ ನಿಮಗೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ ಎಂಬುದಾಗಿ ದೇವರ ಮೇಲೆ ನಂಬಿಕೆ ಬರುವಾಗ, ಆವಾಗ ಆ ವ್ಯಕ್ತಿ ಈಗ ಹೋಗಿ ಆತನು ಪ್ರಾರ್ಥನೆ ಎಂದಿಗೂ ಮಾಡದಿದ್ದ ರೀತಿಯಲ್ಲಿ ಆತನ ಪ್ರಾರ್ಥನೆಯಲ್ಲಿ ಒಂದು ನಂಬಿಕೆ ಬಂತು, ಆತನ ಪ್ರಾರ್ಥನೆಯಲ್ಲಿ ಒಂದು
ಹೊಸ ಬಲ ಬಂತು, ನನ್ನ ಮುಂದೆ ನನ್ನ ಕಂಪನಿಯನ್ನು ಹೇಗೆ ನಡೆಸಲಿ ಎಂಬುದಾಗಿ ಅವನು ಯೋಚನೆ ಮಾಡಿಲ್ಲ. ಆದರೆ ಆತನು ಯೋಚನೆ ಮಾಡಿದ್ದು ಏನೆಂದರೆ, ದೇವರು ನೋಡಿಕೊಳ್ಳುತ್ತಾರೆ, ದೇವರು ನೋಡಿಕೊಳ್ಳುತ್ತಾರೆ, ದೇವರು ನೋಡಿಕೊಳ್ಳುತ್ತಾರೆ ಎಂಬುದಾಗಿ. ಆಗ ಹಂಗೆ ಆ ಒಂದು ಪರಿಸ್ಥಿತಿನಲ್ಲಿ ಆತನು ಪ್ರಾರ್ಥಿಸಿದ. ಅವತ್ತು ರಾತ್ರಿ ಪ್ರಾರ್ಥಿಸಿದ. ಆತನು ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ಅನಂತರ ಆತನ ಜೀವಿತದಲ್ಲಿ ನೋಡುವಾಗ ಎಲ್ಲ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ದೇವರು ಬದಲಾವಣೆಯನ್ನು ತರುವುದನ್ನು ನೋಡಿದ. ಬದಲಾವಣೆಯನ್ನು ಬರುವಾಗ ಆತನು ಇನ್ನೂ ಹೆಚ್ಚಾಗಿ ದೇವರಲ್ಲಿ ಸ್ತೋತ್ರ ಮಾಡಿದ. ಆ ನಂತರ ಅವನು ಹೇಳಿದ ಮಾತು ಏನೆಂದರೆ, ಆತನು ಹೇಳಿದ ಮಾತು, ಇನ್ನು ಮುಂದೆ ನನಗೆ ಚಿಂತೆ ಇಲ್ಲ, ಇನ್ನು ಮುಂದೆ ನಾನು ಯಾವುದೇ ರೀತಿಯಲ್ಲಿ ನಾನು ಯೋಚನೆ ಪಡೋದಿಲ್ಲ. ಕಾರಣವೇನೆಂದರೆ, ದೇವರು ನನ್ನ ಭವಿಷ್ಯವನ್ನು ನೋಡಿಕೊಳ್ಳುತ್ತಾರೆ, ದೇವರು ನನ್ನನ್ನು ನಡೆಸ್ತಾರೆ ಎಂಬುದಾಗಿ ಅವನಲ್ಲಿ ಒಂದು ಧೈರ್ಯ ಬಂತು ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಾವು ಎದುರು ನೋಡಬೇಕಾಗಿರೋದು ದೇವರ ಬಲದ ಮೇಲೆ ನಮ್ಮ ಪ್ರಾರ್ಥನೆ ಇರಬೇಕು. ನಮ್ಮ ನಂಬಿಕೆ ದೇವರ ಒಂದು ಬಲದ ಮೇಲೆ ನಾವು ನಂಬಿಕೆ ಇಡಬೇಕು ಪ್ರಿಯರೇ. ನಾವು ದೇವರ ಮೇಲೆ ನಮ್ಮ ನಂಬಿಕೆಯನ್ನು ಇಡುವಾಗ ದೇವರು ಆತನು ನಮಗೆ ಸಹಾಯ ಮಾಡುವರಾಗಿದ್ದಾರೆ. ನಮ್ಮ ನಂಬಿಕೆ ನಾವು ಅನೇಕ ಸಾರಿ ನಮ್ಮ ಮನುಷ್ಯರ ಮೇಲೆ ನಾವು ಏನು ಮಾಡ್ತೇವೆ, ನಂಬಿಕೆಯನ್ನು ಇಡುತ್ತೇವೆ. ಹಾಗಾಗಿ ಮನುಷ್ಯರ ಮೇಲೆ ನಂಬಿಕೆ ಇಡುವ ನಾವು ಇವತ್ತು ಬದಲಾಯಿಸೋಣ. ನಾವು ದೇವರ ಮೇಲೆ ನಂಬಿಕೆ ಇಡೋಣ, ಯೇಸುವಿನ ಮೇಲೆ ನಮ್ಮ ನಂಬಿಕೆ ಇಡೋಣ. ನಿಮ್ಮ ವಿಶ್ವಾಸ ಆತನ ಕೈಯಿಂದ, ದೇವರ ಕೈಯಿಂದ ನನ್ನನ್ನು ಬಲಪಡಿಸಲು ಸಾಧ್ಯ ಎಂಬುದಾಗಿ ಆತನ ಮೇಲೆ ನಮ್ಮ ನಂಬಿಕೆ ಇಡೋಣ. ನಿಮ್ಮ ಸ್ಟ್ರೆಂತ್, ನಿಮ್ಮ ಬಲದ ಮೇಲೆ ನೀವು ನಂಬಿಕೆ ಇಡದೆ, ನಿಮಗೆ ಏನು ಗೊತ್ತಿದೆಯೋ ಅದರ ಮೇಲೆ ನಂಬಿಕೆ ಇಡದೆ, ನಿಮ್ಮ ಕೈಯಲ್ಲಿರುವ ಕಾರ್ಯವನ್ನು ಅದರ ಮೇಲೆ ನಂಬಿಕೆ ಇಡದೆ, ನನಗೆ ಏನು ಕೊಟ್ಟಿದ್ದಾನೋ ದೇವರು, ಅದು ದೇವರೇ ನನಗೆ ಮುಂದೆ ನಡೆಸುವ ದೇವರು ಎಂಬುದಾಗಿ ಆತನ ಮೇಲೆ ನಾವು ನಂಬಿಕೆ ಇಡೋಣ ಪ್ರಿಯರೇ. ನಮ್ಮ ನಂಬಿಕೆಯಲ್ಲಿ, ನಮ್ಮ ವಿಶ್ವಾಸದಲ್ಲಿ ನಾವು ಅನೇಕ ಸಾರಿ ನಾವು ನಮ್ಮ ನಂಬಿಕೆ ನಾವು ಮನುಷ್ಯರ ಮೇಲೆ ತಿರುಗಿಸುವರಾಗಿದ್ದರೆ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದ ಬಲಹೀನತೆ ಇನ್ನೂ ಹಾಗೆ ಇರೋದಾಗಿರುತ್ತದೆ ಪ್ರಿಯರೇ. ಆದರೆ ಇವತ್ತು ಈ ದಿನದಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಡೋಣ. ನಾವು ನೋಡುವುದಾದರೆ ಅನೇಕ ಸಾರಿ ಮನುಷ್ಯರು ಏನು ಹೇಳ್ತಾರೆ, ಇವರು ಒಂದು ಸಜೆಷನ್ ಏನು ಹೇಳ್ತಾರೆ, ಅವರ ಒಪಿನಿಯನ್ ಏನು ಇರುತ್ತದೆ, ಇವರು ಏನು ಹೇಳ್ಬೋದು ಎಂಬುದಾಗಿ ಅನೇಕ ಕಾರ್ಯವಿರಬಹುದು. ಆದರೆ ಇವತ್ತು ಅವೆಲ್ಲ ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆಯ ಮುಖಾಂತರ ಆತನಲ್ಲಿ ಕಾಯೋಣ ಪ್ರಿಯರೇ. ಇವತ್ತು ಒಂದು ವೇಳೆ ಯಾವ ಪರಿಸ್ಥಿತಿನಲ್ಲಿ ನಾವು ಇದ್ದರೂ ಕೂಡ, ಯಾವ ಒಂದು ಸಂಕಟದ ಮಧ್ಯದಲ್ಲಿ ಇದ್ದರೂ ಕೂಡ, ಒಂದು ವೇಳೆ ನಾವು ಇವಾಗ ಒಂದು ವೇಳೆ ಕೆಲಸ ಇಲ್ಲದಿರ ಒಂದು ಪರಿಸ್ಥಿತಿನಲ್ಲಿ ಇರುವಾಗ, ನನಗೆ ನಿರಂತರವಾದ ಒಂದು ಕೆಲಸವಿಲ್ಲ ಎಂಬುದಾಗಿ ಒಂದು ಯೋಜನೆಯಲ್ಲಿ ಇರುವಾಗ, ಇಲ್ಲ ಒಂದು ಕೆಟ್ಟ ಕಾರ್ಯಗಳು, ಯೋಚನೆಗಳು ನನ್ನನ್ನು ಬಿಡ್ತಾ ಇಲ್ಲ, ಭಯವು ನನ್ನ ಕಾಡ್ತಾ ಇದೆ ಎಂಬುದಾಗಿ ಆ ಒಂದು ಚಿಂತೆಯಲ್ಲಿ ಇರೋದಾದರೆ, ಅಂತ ಒಂದು ಚಿಂತೆಯಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ, ದೇವರು ನಮ್ಮನ್ನು ಕಾಯುವ ದೇವರಾಗಿದ್ದಾರೆ, ದೇವರು ನಮಗೆ ಬೇಕಾಗಿರೋದನ್ನು ಒದಗಿಸುವ ದೇವರಾಗಿದ್ದಾರೆ, ದೇವರು ನನ್ನನ್ನು ಬಲಪಡಿಸುವ ದೇವರು ಎಂಬುದಾಗಿ ಕೆಲಸದ ಕಾರ್ಯದಲ್ಲಿ ಒಂದು ವೇಳೆ ಬಲಹೀನತೆ ಇರಬಹುದು, ಒಂದು ವೇಳೆ ಫೈನಾನ್ಸ್ನ ಪ್ರಾಬ್ಲಮ್, ಆ ಒಂದು ಭಯಂಕರವಾದ ಒಂದು ಸನ್ನಿವೇಶದಲ್ಲಿ ನಾವು ಹೋಗುತ್ತಾ ಇರಬಹುದು, ಇಂಥ ಒಂದು ಕಷ್ಟದ ಮಧ್ಯದಲ್ಲಿ ನಾವು ನಡೀತಾ ಇರಬಹುದು. ನಾವು ಒಂದು ವೇಳೆ ಎಲ್ಲರೂ ಕೈ ಬಿಡಲ್ಪಟ್ಟು ಹೇಗೆ ಒಂದು ಸಮುದ್ರದಲ್ಲಿ ಹೇಗೆ ಒಂದೇ ಒಂದು ಹಡಗು ಅದೆಲ್ಲ ಬರುವ ಎಲ್ಲ ಒಂದು ಬಿರುಗಾಳಿಯಲ್ಲಿ ಹೇಗೆ ಅದು ಕಷ್ಟ ಪಡುತ್ತಾ ಇದೆಯೋ, ಅದು ಬೀಳೋದಕ್ಕೂ ಮುಳುಗೋದಕ್ಕೂ ಆ ರೀತಿಯಲ್ಲಿ ತಳ್ಳಾಡುತ್ತಾ ಇದೆಯೋ, ಅದೇ ರೀತಿಯಲ್ಲಿ ಒಂದು ವೇಳೆ ನೀವು ಇರೋದಾದರೆ ಈ ಸಮಯದಲ್ಲಿ ದೇವರು ನಿಮ್ಮನ್ನು ಬಲಪಡಿಸುವರಾಗಿದ್ದಾರೆ, ದೇವರು ನಿಮ್ಮನ್ನು ರಕ್ಷಿಸುವರಾಗಿದ್ದಾರೆ, ದೇವರು ನಿಮಗೆ ಏನು ಬೇಕೋ ಅದನ್ನು ಒದಗಿಸಿ ನಿಮ್ಮನ್ನು ನಡೆಸುವರಾಗಿದ್ದಾರೆ. ಹಾಗಾಗಿ ಪ್ರಿಯರೇ, ಈ ಬೆಳಗ್ಗೆಯ ಸಮಯದಲ್ಲಿ ಈ ವಾಕ್ಯದ ಮುಖಾಂತರ ನಾವು ಕಲಿಯಬೇಕಾಗಿರೋದು ಏನು ಗೊತ್ತಾ? ನಾವು ದೇವರ ಮೇಲೆ ನಂಬಿಕೆಯನ್ನು ಇಡೋಣ. ನಿಮ್ಮ ಪರಿಸ್ಥಿತಿ ಯಾವುದಾಗಿರಲಿ, ನಿಮ್ಮ ಮೆಂಟಲಿ ಅನೇಕ ಸ್ಟ್ರೆಸ್ಗಳು, ನನ್ನ ಮೈಂಡಲ್ಲಿ ನನ್ನ ಮನಸ್ಸಲ್ಲಿ ಭಯಂಕರವಾದ ಒಂದು ಕಷ್ಟದ ಮಧ್ಯದಲ್ಲಿ ನಾನು ಇದ್ದೇನೆ, ಒಂದು ವೇಳೆ ಅನಾರೋಗ್ಯದ ಒಂದು ಕಾರ್ಯದಲ್ಲಿ ನನಗೆ ಇಷ್ಟು ಒಂದು ಬಲಹೀನತೆಯಲ್ಲಿ ಇದ್ದೇನೆ, ಇಲ್ಲ ಮನೆಯ ಕಾರ್ಯದಲ್ಲಿ, ಮನೆಯ ವಿಷಯದಲ್ಲಿ, ಮನೆ ಶಿಫ್ಟಿಂಗ್ ಮಾಡಬೇಕು, ಇಲ್ಲ ಮನೆಯ ಕಾರ್ಯ ಅದರಲ್ಲಿ ಇರುವಾಗ ಎಲ್ಲ ರೀತಿಯಾದ ಸಮಸ್ಯೆಗಳಲ್ಲಿ ನಾವು ಇವತ್ತು ಇದ್ದೇವೆ ಪ್ರಿಯರೇ. ಆ ಒಂದು ಪರಿಸ್ಥಿತಿನಲ್ಲಿ ಇದ್ದರೆ ಕೂಡ
ದೇವರು ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಇದನ್ನು ಸ್ವೀಕರಿಸುವವರು ಹಾಲೆಲೂಯ ಎಂಬುದಾಗಿ ಹೇಳೋಣ. ದೇವರು ನಮ್ಮನ್ನು ರಕ್ಷಿಸುವರಾಗಿದ್ದಾರೆ. ಭಯಪಡಬೇಡ, ಭಯಪಡಬೇಡ, ಭಯಪಡಬೇಡ ಎಂಬುದಾಗಿ ದೇವರು ನಮ್ಮನ್ನು ನೋಡಿ ಹೇಳುವ ದೇವರಾಗಿದ್ದಾರೆ. ಈ ದಿನವು ನಾವು ಪ್ರಾರಂಭಿಸುವಾಗ ನಾವು ಧೈರ್ಯದಿಂದ ನಾವು ಪ್ರಾರಂಭಿಸೋಣ. ಯಾಕಂದರೆ ಇದನ್ನು ಹೇಳಿದು ಅದು ಕರ್ತನಾದ ದೇವರು. ನೀವು ಧೈರ್ಯವಾಗಿರಿ ಎಂಬುದಾಗಿ. ಅವರವರ ಸನ್ನಿವೇಶನ, ಅವರವರ ಪರಿಸ್ಥಿತಿ ಅದು ಅವರವರಿಗೆ ಗೊತ್ತು. ಇನ್ನೊಬ್ಬರು ನಾವು ಎಷ್ಟೇ ನಾವು ಧೈರ್ಯಪಡಿಸಿದ್ರು ಕೂಡ ಅದು ಸಾಲದು ಪ್ರಿಯರೇ. ಆದರೆ ಅವರವರ ಸನ್ನಿವೇಶನ, ಅವರವರ ತೊಂದರೆ, ಅವರವರ ಕಷ್ಟ, ಶರೀರದಲ್ಲಿ ಕಷ್ಟ, ಕುಟುಂಬದಲ್ಲಿ ಕಷ್ಟ, ಫೈನಾನ್ಸ್ ಪ್ರಾಬ್ಲಮಲ್ಲಿರುವ ಕಷ್ಟ, ಇನ್ನು ನಾನಾ ರೀತಿಯಾದ ಕಷ್ಟದ ಮಧ್ಯದಲ್ಲಿ ಇರುವಾಗ ಕೂಡ ದೇವರು ನಿಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ. ನೀವು ಒಂದು ವೇಳೆ ಏನು ಮಾಡೋದು ಎಂಬುದಾಗಿ ಒಂದು ವೇಳೆ ನೀವು ಚಿಂತೆಯಲ್ಲಿ ನೀವು ಈ ವೇಳೆಯಲ್ಲಿ ಕುಳಿತಿರುವುದಾದರೆ ದೇವರ ವಾಕ್ಯ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ. ದೇವರು ವಾಕ್ಯ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ. ಹೇಗೆ ಆ ವ್ಯಕ್ತಿ ಆತನ ಮಾಡುವ ಕೆಲಸದಲ್ಲಿ ಎಲ್ಲವೂ ಸೋತು ಹೋಗಿ ಎಲ್ಲವನ್ನು ಏನು ಇಲ್ಲ ಎಂಬುದಾಗಿ ಕುಳಿತಿರುವಾಗ, ಹೇಗೆ ನನ್ನ ಭವಿಷ್ಯ ಎಂಬುದಾಗಿ ಆತನು ಕುಳಿತಿರುವಾಗ ಒಂದು ವ್ಯಕ್ತಿಯ ಮುಖಾಂತರ ದೇವರ ವಾಕ್ಯ ಆತನಿಗೆ ಬಂದು ಬಲಪಡಿಸೋದನ್ನು ನಾವು ನೋಡ್ತಾ ಇದ್ದೆ ಪ್ರಿಯರೇ. ಆಗ ಆತನು ಪ್ರಾರ್ಥಿಸಿದ, ಆಗ ಆ ವ್ಯಕ್ತಿ ಆತನು ಹೇಳಿ ಹೋದ ಮೇಲೆ ಈ ಹುಡುಗ ಪ್ರಾರ್ಥನೆ ಮಾಡಿದ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಧೈರ್ಯವಾಗಿದ್ದು ನಾವು ದೇವರನ್ನು ಹುಡುಕುವಾಗ, ನಿಮ್ಮ ಪರಿಸ್ಥಿತಿ ಎಷ್ಟೇ ಗಂಭೀರವಾಗಿರಬಹುದು, ಆದರೆ ನಾವು ದೇವರನ್ನು ಹುಡುಕೋಣ ಪ್ರಿಯರೇ. ನಾವು ದೇವರನ್ನು ಹುಡುಕುವಾಗ, ದೇವರ ಸಮ್ಮುಖವನ್ನು ನಾವು ಹುಡುಕುವಾಗ, ದೇವರ ಬಲವನ್ನು ನಾವು ಹುಡುಕುವಾಗ ದೇವರು ನಮ್ಮನ್ನು, ನಮ್ಮ ಭಯಂಕರವಾದ ನಮ್ಮ ಭಯದ ಹೃದಯವನ್ನು ದೇವರು ಬಲಪಡಿಸುವರಾಗಿದ್ದಾರೆ. ಒಂದು ವೇಳೆ ನಿಮ್ಮ ಹೃದಯ ಈ ಸಮಯದಲ್ಲಿ ಒಂದು ಕಳವಳದಲ್ಲಿ ಇರುವುದಾದರೆ, ನಿಮ್ಮ ಹೃದಯ ಈಗ ಒಂದು ಚಿಂತೆಯಲ್ಲಿ ಇರುವುದಾದರೆ, ಬನ್ನಿರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಬಿಡುಗಡೆ ಮಾಡುವರಾಗಿದ್ದಾರೆ. ಹಾಲೆಲೂಯ. ಆತನೇ ನಮ್ಮನ್ನು ಬಲಪಡಿಸಿ ಭಯದಲ್ಲಿ ಇರುವ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಆತನು ನಡೆಸುವರಾಗಿಯೂ ಮತ್ತೆ ಆತನು ನಮ್ಮನ್ನು ರಕ್ಷಿಸುವರಾಗಿದ್ದಾರೆ ಪ್ರಿಯರೇ. ನಮ್ಮ ಭವಿಷ್ಯವನ್ನು ಆತನ ಕೈಯಲ್ಲಿ ಒಪ್ಪಿಸಿಕೊಡೋಣ. ಈ ದಿನವೂ ನಾವು ಆತನ ಕೈಯಲ್ಲಿ ಒಪ್ಪಿಸಿಕೊಡೋಣ. ಪರಿಸ್ಥಿತಿ ಹೇಗೆ ಇದ್ದರೂ ಅದರಲ್ಲಿ ಯಾವ ರೀತಿಯಾದ ಅದನ್ನು ಉತ್ತರವನ್ನು ಕೊಡೋದು, ಆ ಕಾರ್ಯವನ್ನು ಹೇಗೆ ನಾವು ಅದನ್ನು ಕೈಯಲ್ಲಿ ಹಿಡಿದು ನಡೆಸುವುದು, ಜನರು ಮಾತನಾಡುವಾಗ ಹೇಗೆ ಅವರಿಗೆ ಉತ್ತರವನ್ನು ಕೊಡೋದು ಎಂಬುದಾಗಿ ದೇವರು ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ. ಈ ಸಮಯದಲ್ಲಿ ನಿಮಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಬಲಪಡಿಸುವರಾಗಿದ್ದಾರೆ. ದೇವರು ನಮ್ಮನ್ನು ಬಲಪಡಿಸುವರಾಗಿದ್ದಾರೆ. ದೇವರು ನಮ್ಮನ್ನು ಬಲಪಡಿಸುವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಗಾಡ್. ಹಾಲೆಲೂಯಾ. ಉಳಿದ ಕಾರ್ಯವನ್ನು ಜ್ಯೋತಿಷ ಮುಂದೆ ನಡೆಸಿ ನಾವು ಪ್ರಾರ್ಥನೆ ಮಾಡಿ ಮುಗಿಸಿ. ಆತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಸೇರಿ ಆಡೋಣ. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಸ್ತೋತ್ರ ಬಲಿ ವಿಜ್ಞಾಪನೆ ಯಾವಾಗಲೂ ಅರ್ಪಿಸಬೇಕು. ಪ್ರಾರ್ಥನಾತ್ಮನ ಪ್ರಾರ್ಥನೆ ಮಾಡಬೇಕು. ಹೌದು ರಾಜ, ಕೊಟ್ಟಂತ ವಾಕ್ಯಗಾಗಿ ಸ್ತೋತ್ರ ತಂದೆಯೇ. ಹೌದು ರಾಜ, ಹೌದು ಸ್ವಾಮಿ. ಜೊಲಿಗಿದ್ದ ನಮ್ಮ ಕೈಗಳಲ್ಲಿ ಮೊಣಕಾಲುವ ನಾವು ಕಾಲುಗಳಲ್ಲಿ ನೀವು ನಮಗೆ ಬಲಪಡಿಸುವ ಆತನಾಗಿದ್ಯಾ ಸ್ವಾಮಿ. ನಾವು ಒಂದು ಕ್ಷಣ ಸೋತು ಹೋದ್ರೂ ಕೂಡ ನೀವು ನಮ್ಮನ್ನ ಕೈಗಳನ್ನ ಎತ್ತಿ ಅಪ್ಪ ನಮ್ಮನ್ನು ನಡೆಸುವ ಆತನಾಗಿದ್ಯಾ ರಾಜ. ಹೌದು ಸ್ವಾಮಿ. ಎಲ್ಲಾರು ಕೈ ಬಿಟ್ರು ಕೂಡ ನೀವು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನ ಬಲಿಪಡಿಸುವ ಆತನಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಹೌದು ರಾಜ.
ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಮಗನನ್ನು ಬ್ಲೆಸ್ ಮಾಡಿ ಕುಟುಂಬನ ಆಶೀರ್ವದಿಸು. ಕೇಳುವಂತ ಒಂದೊಂದು ವಾಕ್ಯ ಕೂಡ ಒಂದನ್ನು ಮಿಸ್ ಮಾಡದ ಹಾಗೆ ಒಂದೊಂದು ಹೃದಯದಲ್ಲೂ ಅದು ಆಳವಾಗಿರ್ಲಿ ಕರ್ತನೆ. ಅವ್ರು ಹೋಗುವಾಗ್ಲೂ ಬರುವಾಗ್ಲೂ ಶುಭ, ಸಂತೋಷ, ಸಮಾಧಾನ ಎಂದೆಂದಿಗೂ ಅವ್ರ ಒಂದಿಗಿರ್ಲಿ ಅಪ್ಪ. ಅಪ್ಪ, ಎಲ್ಲ ಪ್ರಾರ್ಥನೆಯನ್ನು ನಿಮ್ಮ ಕರಗಳು ಒಪ್ಪಿಸ್ತೇವೆ ರಾಜ. ಹೌದು ಸ್ವಾಮಿ, ಇದುವರೆಗೂ ನಡೆಸಿದಂತ ಅಪ್ಪ ಪ್ರಾರಂಭ ಮುಗಿಯುವವರೆಗೂ ನಮ್ಮ ಜೊತೆಗಾರನಾಗಿದ್ದು ನಡೆಸಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ಇನ್ನು ಮುಂದೆ ಬರೋ ದಿನಗಳಲ್ಲಿ ನಾವು ಮತ್ತೆ ಒಟ್ಟುಗೂಡಿ ನಾವು ಪ್ರಾರ್ಥಿಸುವ ಆ ದಿನವನ್ನು ನಮಗೆ ಕೊಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ಪ್ರಾರ್ಥನೆ ಒಪ್ಪಿಸ್ತಾ ಬೇಡಿ ಹೊಂದುತ್ತಾ ಇದ್ದೇನೆ ಪರಲೋಕದ ಒಳ್ಳೆಯ ತಂದೆಯೇ, ಆಮೇನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಭಯ ಪಡೋದು ಬೇಡ, ಧೈರ್ಯವಾಗಿರೋಣ. ದೇವರು ನಮ್ಮನ್ನು ರಕ್ಷಿಸುವರಾಗಿದ್ದಾರೆ. ಈ ಒಂದು ವಾಕ್ಯದ ಪ್ರಕಾರ ನಾವು ಲೆಟ್ ಅಸ್ ಆಲ್ ಸ್ಟಾರ್ಟ್ ದಿಸ್ ಡೇ ವಿತ್ ದಿಸ್ ಸ್ಟ್ರೆಂತ್. ದೇವರು ನಮ್ಮನ್ನು ನಡೆಸುವರಾಗಿದ್ದಾರೆ. ಸೊ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ಏನಾದರೂ ಅರ್ಜೆಂಟ್ ಪ್ರೇಯರ್ ರಿಕ್ವೆಸ್ಟ್ ಇರೋದಾದರೆ ನೀವು ನಮಗೆ ನೀವು ತಿಳಿಸುವುದಾದರೆ ನನ್ನ ವಾಟ್ಸಪ್ಗೆ ಕಳಿಸಿಕೊಡ್ರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ಇಲ್ಲ ಫೋನ್ ಮಾಡಿರಿ, ನಾವು ಪ್ರಾರ್ಥನೆ ಮಾಡ್ಬೋದು. ಸೊ ದೇವರು ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮ ಎಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್.